ನಾಗರಬಾವಿ ಹೋಬಳಿಯ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದ ದರೋಡೆ ಹಾಗೂ ಹಲ್ಲೆ ಪ್ರಕರಣವೊಂದು ವೃದ್ಧೆಯ ಸಾವಿನಲ್ಲಿ ಅಂತ್ಯಗೊಂಡಿದ್ದು ಇಡೀ ಗ್ರಾಮವೇ ಬೆಚ್ಚಿಬಿದ್ದಿದೆ. ಮನೆಯಲ್ಲಿ ಒಂಟಿಯಾಗಿದ್ದ 60 ವರ್ಷದ ಸುಬ್ಬಮ್ಮ ಎಂಬ ವೃದ್ಧೆಯ ಮೇಲೆ ಕಳ್ಳರು ಅಮಾನುಷವಾಗಿ ಹಲ್ಲೆ ನಡೆಸಿ ಕಿವಿಯಲ್ಲಿದ್ದ ಬಂಗಾರದ ಓಲೆಗಳನ್ನು ಕಿವಿಯ ಸಮೇತ ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ಗುರುವಾರ ಮಧ್ಯಾಹ್ನ ನಡೆದಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ವೃದ್ಧೆ ಮೃತಪಟ್ಟಿದ್ದಾರೆ. ಮಾಹಿತಿಯ ಪ್ರಕಾರ ಸುಬ್ಬಮ್ಮ ಅವರು ತಮ್ಮ ಮನೆಯಲ್ಲಿ ಒಬ್ಬರೇ ಇದ್ದರು. ಕುಟುಂಬದ ಸದಸ್ಯರು ಜಮೀನಿನ ಕೆಲಸಕ್ಕೆ ತೆರಳಿದ್ದ ವೇಳೆ ಮನೆ ಖಾಲಿ ಇರೋದನ್ನ ಗಮನಿಸಿದ ಕಳ್ಳರು ಮನೆಗೆ ನುಗ್ಗಿದ್ದಾರೆ. ವೃದ್ಧೆ ಒಂಟಿಯಾಗಿರೋದನ್ನ ಖಚಿತಪಡಿಸಿಕೊಂಡ ಬಳಿಕ ಅವರ ಬಳಿಗೆ ತೆರಳಿ ಕಿವಿಯಲ್ಲಿದ್ದ ಬಂಗಾರದ ಓಲೆಗಳನ್ನು ಕಸಿದುಕೊಳ್ಳಲು ಯತ್ನಿಸಿದ್ದಾರೆ. ಈ ವೇಳೆ ಸುಬ್ಬಮ್ಮ ಅವರು ಜೋರಾಗಿ ಕೂಗಾಡಲು ಆರಂಭಿಸಿದ್ದು, ಕಳ್ಳರ ಕೃತ್ಯಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಆತಂಕಗೊಂಡ ಆರೋಪಿಗಳು ಓಲೆಗಳನ್ನು ಬಲವಂತವಾಗಿ ಕಿತ್ತುಕೊಂಡಿದ್ದಾರೆ. ಕಳ್ಳರು ಓಲೆಗಳನ್ನು ಕಿತ್ತುಕೊಳ್ಳುವ ವೇಳೆ ವೃದ್ಧೆಯ ಕಿವಿಗಳಿಗೆ ಗಂಭೀರ ಗಾಯಗಳಾಗಿದ್ದು ಹೆಚ್ಚಿನ ರಕ್ತಸ್ರಾವ ಉಂಟಾಗಿದೆ. ಅಲ್ಲದೆ ವೃದ್ಧೆ ನಿರಂತರವಾಗಿ ಕೂಗಾಡುತ್ತಿದ್ದುದನ್ನು ಕಂಡು ಕೋಪಗೊಂಡ ಕಳ್ಳರು ತಲೆಗೆ ಬಲವಾದ ವಸ್ತುವಿನಿಂದ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಯ ಪರಿಣಾಮ ಸುಬ್ಬಮ್ಮ ಅವರು ಮನೆಯೊಳಗೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಘಟನೆ ನಡೆದ ಸಮಯದಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಯಾರೂ ಇಲ್ಲದ ಕಾರಣ ತಕ್ಷಣ ನೆರವು ಸಿಗಲಿಲ್ಲ. ಮಧ್ಯಾಹ್ನ ಸುಮಾರು 3:30 ವೇಳೆಗೆ ಜಮೀನಿನ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಸೊಸೆ ವೃದ್ಧೆ ರಕ್ತಸ್ರಾವದಿಂದ ಒದ್ದಾಡ್ತಿರೋದನ್ನು ಕಂಡು ಆತಂಕಗೊಂಡಿದ್ದಾರೆ. ಕೂಡಲೇ ಕುಟುಂಬದ ಸದಸ್ಯರು ಹಾಗೂ ಗ್ರಾಮಸ್ಥರ ನೆರವಿನಿಂದ ಅವರನ್ನು ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವೈದ್ಯರು ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ತಲೆಗೆ ತೀವ್ರವಾಗಿ ಪೆಟ್ಟಾಗಿರೋದು ಹಾಗೂ ಅಧಿಕ ರಕ್ತಸ್ರಾವವಾಗಿರುವುದನ್ನು ಗಮನಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಚಿಕಿತ್ಸೆ ಮುಂದುವರೆದರೂ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದ ಕಾರಣ ಸುಬ್ಬಮ್ಮ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹಗಲು ಹೊತ್ತಿನಲ್ಲೇ ಮನೆಗೆ ನುಗ್ಗಿ ವೃದ್ಧೆಯ ಮೇಲೆ ಹಲ್ಲೆ ನಡೆಸಿ ದರೋಡೆ ನಡೆಸಿರುವ ಘಟನೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸುಬ್ಬಮ್ಮ ಅವರ ದುರ್ಮರಣದಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಬಸವನಹಳ್ಳಿ ಗ್ರಾಮದಲ್ಲಿ ಶೋಕದ ವಾತಾವರಣ ಆವರಿಸಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಿವಿ ಒಲೆಗಳಿದ್ವು ಸರ್, 2 ಕಿವಿ ಒಲೆ ಬಂಗಾರ ಒಲೆ ಇದ್ವು ಸರ್. 2 ಒಲೆಕ್ಕೆ ಒಂದು 5 ಗ್ರಾಮ್ ಇರ್ಬೋದು ಸರ್. ಸರ್ ಇಷ್ಟೇ ಸರ್. ಒಲೆಗಳೊಂದು ಕಿತ್ಕೊಂಡು ಸರ್ ಒಲೆ ಕಿತ್ಕೊಂಡು ಹೋಗಿ ತಲೆಗೆ ಹೊಡೆದಿರ ಸರ್. ಜೊರ ಏನಾದ್ರು ಅಲ್ವಾ? ಇಲ್ಲ ಸರ್, ಮನೆಗೆ ಗೊತ್ತಿಲ್ಲ ಸರ್. ಮನೆ ಒಳಗಡೆ ಇತ್ತು ಸರ್ ನಮ್ಮ ಅಜ್ಜಿ. ಇಲ್ಲ ಸರ್. ಸರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ, ನಮ್ಮ ಊರು ಬಸವನಹಳ್ಳಿ. ನಾವು ಮಾರ್ನಿಂಗು ನಮ್ಮ ಅಜ್ಜಿ, ನಮ್ಮಮ್ಮ, ನಾವು 3 ಇದ್ರು ಮನೆಯಲ್ಲಿ. ಮಾರ್ನಿಂಗ್ ಇರೋ ಟೈಮಲ್ಲಿ ನಮ್ಮಮ್ಮ ದಿನ ಕೂಲಿಗೆ ಹೋಗ್ತಾರೆ. ಒಂದು ಮಾರ್ನಿಂಗ್ 8 ಗಂಟೆ ಹಂಗೆ ನಮ್ಮಮ್ಮ ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟವ್ರೆ. ನಾನು ಒಂದು 9:30 ಆ ಟೈಮಲ್ಲಿ ಗೌರಿಬಿದನೂರಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ಗೌರಿಬಿದನೂರಲ್ಲಿ ಹೋಗಿದ್ದೆ ಔಟ್ ಸೈಡು. ಆ ಟೈಮಲ್ಲಿ ಮತ್ತೆ ನಾನು ಔಟ್ ಸೈಡ್ ಹೋಗಿದ್ದೆ ಸರ್. ಒಂದು 9:30 ಆ ಟೈಮಲ್ಲಿ ನಾನು ಔಟ್ ಸೈಡ್ ಗೌರಿಬಿದನೂರಿಗೆ ಹೋಗಿದ್ದೆ. ಅಲ್ಲಿ ಹೋಗಿದ ತಕ್ಷಣ ಮತ್ತೆ ಮಧ್ಯಾಹ್ನ ಒಂದು 3:30 ಆ ಟೈಮಲ್ಲಿ ಫೋನ್ ಬಂದು ಸರ್ ಮನೆಯಿಂದ ಫೋನ್ ಮಾಡಿಬಿಟ್ಟು ಈ ಥರ ನಿಮ್ಮ ಅಜ್ಜಿಗೆ ಏನೋ ಆಗ್ಬಿಟ್ಟೈತೆ, ಬೇಗಪ್ಪ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದೆ ಸರ್ ನಾನು. ಅವಾಗ ಅಲ್ಲಿಂದ ಗೌರಿಬಿದನೂರು ಸರ್ ನಮ್ಮ ತಾಯಿಯವರು ಸರ್ ಫೋನ್ ಮಾಡಿರ್ತಾರೆ, ಕರೆದ್ರು. ಸರಿ ಅಂದ್ಬಿಟ್ಟು ನಾನು ಅಲ್ಲಿಂದ ಗೌರಿಬಿದನೂರಿಂದ ಮನೆಗೆ ಬಂದೆ ಸರ್. ಮನೆಗೆ ಬಂದ ಅಷ್ಟೊತ್ತಿಗೆ ನಮ್ಮೂರವರೆಲ್ಲ ನೋಡಿಕೊಂಡು ಹಾಸ್ಪಿಟ್ಲಿಗೆ ಅಥವಾ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ದೆ ಸರ್. ಆಂಬುಲೆನ್ಸ್ ಅಷ್ಟೊತ್ತಿಗೆ ನನ್ನ ಮನೆ ಹತ್ರ ಹೋಗಿ ನನ್ನ ಸ್ವಂತ ಕಾರ್ ಇದೆ, ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಅರ್ಧ ದಾರಿಗೆ ಹೋದ್ಮೇಲೆ ಆಂಬುಲೆನ್ಸ್ ಬಂತು. ಆಂಬುಲೆನ್ಸಲ್ಲಿ ಗೌರಿಬಿದನೂರು ಕರ್ಕೊಂಡು ಹೋಗಿದ್ದೆ ಸರ್. ಗೌರಿಬಿದನೂರು ಕರ್ಕೊಂಡು ಹೋಗಿದ್ದಕ್ಕೆ ತಲೆಗೆ ಸ್ವಲ್ಪ ಗಾಯ ಜಾಸ್ತಿ ಆಗಿತ್ತು. ಆಮೇಲೆ ಅಲ್ಲಿ ಎಮರ್ಜೆನ್ಸಿ ಇಲ್ಲಿ ಆಗಲ್ಲ, ಗೌರಿಬಿದನೂರು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಗೌರಿಬಿದನೂರಿಗೆ ಕರ್ಕೊಂಡು ಹೋಗೋ ಟೈಮಲ್ಲಿ ಯಲಹಂಕ ಹತ್ರ ಬ್ಲಡ್ ವಾಮಿಟ್ ಜಾಸ್ತಿ ಆಗ್ತಾಯಿತ್ತು, ಉಸಿರಾಡೋಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಸರಿ ಅಂದ್ಬಿಟ್ಟು ಅಲ್ಲಿ ಯಲಹಂಕದಲ್ಲಿ KK ಹಾಸ್ಪಿಟ್ಲ್ ಒಂದು ಐತೆ, KK ಹಾಸ್ಪಿಟ್ಲಲ್ಲೇ ಅಲ್ಲೇ ಕರ್ಕೊಂಡು ಹೋದ್ರಿ ಸರ್. ಹಾಸ್ಪಿಟ್ಲ್ ಹತ್ರನೇ ಕರ್ಕೊಂಡು ಟ್ರೀಟ್ಮೆಂಟ್ ಒಂದು ಮಾಡೋ ಹೊತ್ತಲ್ಲಿ ತೀರ್ಕೊಂಡ್ರು ಸರ್. ಅನುಮಾನ ಅಂತ ಸರ್, ಮನೆ ಹತ್ರ ಒಬ್ಬರೇ ಇದ್ರು ಸರ್. ಆ ಟೈಮಲ್ಲಿ ಮನೆ ಪಕ್ಕದಲ್ಲೇ ಯಾರೂ ಇದ್ದಿಲ್ಲ. ಆ ಥರ ಏನಿಲ್ಲ ಸರ್. ಆ ಥರ ಏನು ಮನೆ ಪಕ್ಕದಲ್ಲೂ ಯಾರೂ ಇಲ್ಲ ಸರ್. ಮನೆ ಒಬ್ಬಳೇ ಇದೆ ಸರ್. ಸುಬ್ಬಮ್ಮ ಸರ್. ಒಂದು 80 ಆಗಿರ್ಬೋದು ಸರ್. ಶ್ರೀನಿವಾಸ ನಮ್ಮ ಹೆಸರು. ಅಜ್ಜಿ ಆಗಬೇಕು ಸರ್. ಹಾಂ ಸರ್.